ನಿನ್ನ ಜೀವಿತದಲ್ಲಿ ನೀನೇನು ಮಾಡ್ತಾ ಇದೀಯಾ, ನೀನೆಷ್ಟು ಬಲವಂತನು, ನೀನೆಷ್ಟು ಬಲಹೀನನು, ನೀನೇನು ಮಾಡ್ತಾ ಇದೀಯಾ, ನೀನೇನು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀನು ಗಮನ ಹರಿಸುವುದನ್ನು ಬಿಟ್ಟು ಆತನೆಷ್ಟು ದೊಡ್ಡ ದೇವರು, ಆತನ ಪ್ರೀತಿ ಎಷ್ಟು ದೊಡ್ಡದು, ಆತನ ಕರುಣೆ ಎಷ್ಟು ದೊಡ್ಡದು, ಆತನು ಏನೆಲ್ಲ ಮಾಡಬಲ್ಲನು, ಆತನು ಏನೆಲ್ಲ ನನಗೋಸ್ಕರ ಮಾಡಿ ಮುಗಿಸಿದ್ದಾನೆ, ಅವುಗಳ ಮೇಲೆ ನಮ್ಮ ಕಣ್ಣನ್ನು, ನಮ್ಮ ದೃಷ್ಟಿಯನ್ನು ನಾವು ಇಟ್ಟುಕೊಳ್ಳುವ ತನಕ ನಾವು ಸೋತು ಹೋಗೋದಿಲ್ಲ. ಅದಕ್ಕೋಸ್ಕರವೇ ದೇವರ ವಾಕ್ಯವು ಹೇಳುತ್ತದೆ, ನಮ್ಮ ಒಂದು ಗಮನವು, ನಮ್ಮ ದೃಷ್ಟಿಯು ಆತನ ಮೇಲಿರಬೇಕು, ಆತನ ಮೇಲಿರಬೇಕು. ಯಾಕೆಂದರೆ ಆತನು ನಮ್ಮ ಜೀವಿತದ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಸಕಲ ಕಾರ್ಯಗಳನ್ನು ಅರಿತ ದೇವರಾಗಿದ್ದಾನೆ. ಈವನ್ ಅದೇ ಈಗ ನಾವು ಓದಿದಂಥ ಆ ಒಂದು ಕೀರ್ತನೆಯಲ್ಲಿಯೇ ನಾವು ಮುಂದೆ ನೋಡುವ 16ನೇ ಅಧ್ಯಾಯ 16ನೇ ವಾಕ್ಯ ಮತ್ತು 17ನೇ ವಾಕ್ಯ 139ರಲ್ಲಿ, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಆಮೆನ್, ಹಲ್ಲೆಲೂಯಾ. ನನ್ನ ಆಯುಷ್ಕಾಲವು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ನನ್ನ ಜೀವಮಾನದ ಎಲ್ಲ ದಿನಗಳು ಅವುಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ, ಅದರ ಪ್ರಾರಂಭದಿಂದಲೂ ಕೂಡ ಕೊನೆಯ ತನಕ ಸಕಲವೂ ಕೂಡ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರಿಗೆ ಯಾರು ಕೂಡ ಸರ್ಪ್ರೈಸಸ್ ಕೊಡುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಇನ್ಫ್ಯಾಕ್ಟ್ ದೇವರು ನಮಗೆ ಸರ್ಪ್ರೈಸ್ ಕೊಡುವ ಆತನಾಗಿದ್ದಾನೆ. ಅನೇಕ ಸಾರಿ ತನ್ನ ಮಕ್ಕಳ ಜೀವಿತಗಳಲ್ಲಿ ಆತನು ಮಾಡುವ ಕಾರ್ಯಗಳು ಆಶ್ಚರ್ಯಕರವಾಗಿರ್ತವೆ. ಆತನು ಅನೇಕ ವಿಧವಾದಂತಹ ಸರ್ಪ್ರೈಸ್ಗಳನ್ನು ನಮಗೋಸ್ಕರ ಇಟ್ಟಿದವನಾಗಿದ್ದಾನೆ. ಆತನಿಗೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ನಾವು ಮುಂದೆ ಹೋಗುತ್ತಿರುವಾಗ ಖಂಡಿತವಾಗಿಯೂ ಕೂಡ ಆತನು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ನನ್ನನ್ನು ತಿಳಿದಿರುವ ದೇವರಾಗಿದೆ, ನಿನಗೆ ಸ್ತೋತ್ರ. ನನ್ನ ತಾಯಿಯ ಗರ್ಭದಿಂದ ನನ್ನನ್ನು ತಿಳಿದ ದೇವರಾಗಿದೆ, ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ ರಾಜ, ನಿನಗೆ ಸ್ತೋತ್ರ ರಾಜ.